ಇನ್ನು ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ರು. ಅಲ್ಲಿಗೆ ಸರ್ಕಾರದ ಪರವಾಗಿ ಸಂಧಾನಕಾರರಾಗಿ ಎಚ್.ಕೆ. ಪಾಟೀಲ್ ಅವರು ಹೋಗಿದ್ರು, ಕಾನೂನು ಮಂತ್ರಿಗಳು. ಅದು ಈಗ ಮನವೊಲಿಸುವಂತ ಯತ್ನ ವಿಫಲವಾಗಿದೆ ಅನ್ನುವಂತ ವರದಿ ಬರ್ತಾ ಇದೆ. ಸಚಿವ ಎಚ್.ಕೆ. ಪಾಟೀಲ್ ಅವರ ಕಾರನ್ನ ಅಡ್ಡಗಟ್ಟಿದ್ದಾರೆ ರೈತರು. ನಾವು ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರಿಗೆ ಬರೋದಿಲ್ಲ, ನಾಳೆ ಸಂಜೆಯೊಳಗೆ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು, ಅಂದ್ರೆ 10 ಹೋರಾಟಗಾರರು ಬರಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಬೆಂಬಲ ಬೆಲೆಯ ಬಗ್ಗೆ ಸರ್ಕಾರದ ನಿರ್ಧಾರ ಫೈನಲ್ ಮಾಡಬೇಕು. ನಮ್ಮ ಪರವಾಗಿ ಜಿಲ್ಲಾಧಿಕಾರಿ ಎಸ್ಪಿ ಕರೆದು ಸಭೆಯನ್ನ ಮಾಡಿ, ಅವರನ್ನೇ ಕರೆಸ್ಕೊಳ್ಳಿ, ಡಿಸಿ ಎಸ್ಪಿ ಜೊತೆಗೆ ಸಭೆ ಮಾಡಿ ಅಂತಿಮ ನಿರ್ಧಾರವನ್ನ ಮಾಡಿ ಅಂತ ಹೇಳಿದ್ದಾರೆ. ಸಿಎಂ ಬಳಿ ರೈತರ ನಿಯೋಗ ಬನ್ನಿ ಅಂತ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ರು. 10 ಜನರಿಗೆ ಆಹ್ವಾನವನ್ನ ಕೊಟ್ಟಿದ್ರು. ಇದಕ್ಕೆ ರೈತ ಹೋರಾಟಗಾರರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಗುರ್ಲಾಪುರ ರೈತರೆಲ್ಲ ಹೋರಾಟವನ್ನ ಮಾಡ್ತಾ ಇದ್ರಲ್ಲಿ. ಸೊ ಆ ಜಾಗಕ್ಕೆ ಎಚ್.ಕೆ. ಪಾಟೀಲ್ ಅವರು ಹೋಗಿದ್ರು ಸಂಧಾನಕಾರರಾಗಿ. ಅಲ್ಲಿ ನೋಡ್ತಾ ಇದ್ದೀರಾ, ಕಾನೂನು ಸಚಿವರ ಕಾರನ್ನ ಅಡ್ಡ ಹಾಕಿ ರೈತರು ಹೋರಾಟವನ್ನ ಮಾಡ್ತಾ ಹೇಳ್ತಾ ಇದ್ದಾರೆ, ನೀವು ನಮ್ಮನ್ನೆಲ್ಲ ಕರೆದ್ರೆ ನಾವು ಬರೋದಿಲ್ಲ, ಬೇಕಿದ್ರೆ ಡಿಸಿ ಮತ್ತು ಎಸ್ಪಿ ಅವ್ರನ್ನ ಕರ್ಕೊಂಡು ಹೋಗಿ ಮಾತನಾಡ್ಬಿಟ್ಟು ಕಳಿಸಿ, ನಾಳೆ ಸಂಜೆ ಒಳಗಡೆ ನಮಗೆ ಹೇಳಿ ನಮ್ಮ ಬೇಡಿಕೆ ವಿಚಾರದಲ್ಲಿ ನಿಮ್ಮ ನಿರ್ಧಾರ ಏನು ಅನ್ನುವಂಥದ್ದನ್ನ. ಸೊ ಇದು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ರೈತರು ನಮ್ಮಲ್ಲಿ ಒಗ್ಗಟ್ಟಿದೆ, ನೀವು ಯಾವುದೇ ರೀತಿಯಾದಂಥ ಬೇಳೆಕಾಳುಗಳನ್ನ ಬೇಯಿಸ್ಕೊಳಕ್ ನೋಡಿದ್ರೆ ನಾವು ಇದರಲ್ಲಿ ಬಗ್ಗಲ್ಲ ಜಗ್ಗಲ್ಲ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಕಾರಣ 10 ಜನರನ್ನ ಕರೆದು ಬಿಟ್ಟು ಸಂಧಾನ ಸಭೆ ರೀತಿಯಲ್ಲಿ ಮಾತನಾಡಿಬಿಟ್ಟು ಕಾಂಪ್ರಮೈಸ್ ಮಾಡಿಬಿಟ್ಟು ಕಳಿಸ್ಬಿಡೋದು. ಅಲ್ಲಿ ಇವರನ್ನ ನಂಬ್ಕೊಂಡು ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಬಂದಿರ್ತಾರೆ. ಆ ಲಕ್ಷಾಂತರ ಸಂಖ್ಯೆಯಲ್ಲಿರುವಂಥ ರೈತರೆಲ್ಲ ಈ 10 ಜನ ನಿರ್ಧಾರ ತಗೊಂಡು ಕೂತ್ಕೋಬೇಕು. ಅವ್ರ ಬೇಡಿಕೆ ಎಲ್ಲ ಒಂದೇ ಇರೋದು, 3,500 ರೂಪಾಯಿ ಮಾಡಿ ಅಂತ ಹೇಳಿ. ಅದನ್ನು ಮಾಡ್ತೀರಾ ಇಲ್ವಾ ಅಂತ ಅಷ್ಟೇ ಕೇಳ್ತಾ ಇದ್ದಾರೆ ರೈತರು. ಸೊ ಹಾಗೆ ನಮ್ಮನ್ನು ಕರೆಸಿ ಬೆಂಗಳೂರಿಗೆ ಕರ್ಕೊಂಡು ಅಲ್ಲಿಂದ ಮಾತುಕತೆ, ಅದು ಯಾಕೆ? ಸರ್ಕಾರಕ್ಕಾಗುತ್ತಾ ಇಲ್ವಾ? ನೀವು ಚರ್ಚೆ ಮಾಡಿಬಿಟ್ಟು ಹೇಳಿ ಅಂತ ಹೇಳ್ತಿದ್ದಾರೆ. ಅವ್ರು ಗಾಂಭೀರ್ಯತೆಯಿಂದ ಮಾತಾಡಬೇಕಾಗಿತ್ತು. ನಾನು ಮೀಟಿಂಗ್ ಮಾಡಿಸ್ತೀನಿ, ಬೆಂಗಳೂರಿಗೆ ಬರ್ರಿ, ಆಮೇಲೆ ಫ್ಯಾಕ್ಟ್ರಿ ಎಮ್ ಡಿಗಳು ಮೀಟಿಂಗ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಫ್ಯಾಕ್ಟ್ರಿ ಎಮ್ ಡಿಗಳ ಜೊತೆ ಮೀಟಿಂಗ್ ಫೇಲ್ ಆಗಿದೆ ಡಿಸ್ಟ್ರಿಬ್ಯೂಷನ್ ಒಳಗೆ. ಮತ್ತು ಫ್ಯಾಕ್ಟ್ರಿ ಮಾಲಕರ ಜೊತೆ ಮೀಟಿಂಗ್ ಮಾಡಿಸ್ತೀನಿ ಅಂದ್ರೆ ನಾವು ಬೆಂಗಳೂರಿಗೆ ಹೋಗಲ್ಲ ಸರ್. ಯಾಕಂತ ಕೇಳಿದ್ರೆ ಹೀಗೆ ಹಿಂದೆ ಆಗಿ ರೈತ ಸಂಘದ ಹೆಸರು ಕೆಟ್ಟದ. ಇದು ಪ್ರಾಮಾಣಿಕರ ಹೋರಾಟದ. ನಾವು ಯಾವ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಬರಂಗಿಲ್ಲ, ಸಚಿವರ ಹತ್ರ ಬರಂಗಿಲ್ಲ. ಅವ್ರು ಮಾತಾಡ್ಕೊಂಡು ಬಂದಿದ್ದ ವೇದಿಕೆ ಮ್ಯಾಗ ಹೇಳಿದ್ರೆ ನಮಗೆ ಒಪ್ಪಿಗೆ ಆದ್ರೆ ಮಾತ್ರ ಹೋರಾಟ ಹಿಂದೆ ತಗೊಳ್ತೀವಿ. ತಾವು ಕಡೆಯದಾಗಿ ಹೇಳ್ತಾ ಇದ್ರಿ ಅಂದರೆ 3,32 ರೂಪಾಯಿ ಅವ್ರು ಹೇಳಿದ್ದಾರೆ. ನಾವು 34 ಕಡೆದು ಏನಾದರೂ ಒಂದು ಮಾಡೋ, ನೀವು ಒಂಚೂರು ಮೇಲ್ಗಡೆ ಬರ್ರಿ, ನಾವು ಒಂಚೂರು ಕೆಳಗಡೆ